ಸಣ್ಣ ಕಥೆ ಎರಡನೇ ಭಾಗ ಸ್ವಾಗತ. ಈಗ ವರುಣದೇವರಾಯ ಬಂದ್ಬಿಟ್ಟು ಶಿವನ ಕಡೆಯಿಂದ ಒಂದು ಮಾತು ತಗೋತಾರೆ. ಏನಂತಂದರೆ, ನೀವು 1 ವರ್ಷದವರೆಗೂ ನಿಮ್ಮ ಡಮರುಕಂ ವಾದ್ಯನ ನುಡಿಸೋದಿಲ್ಲ ಅಂತ ನಂಗೆ ಮಾತು ಕೊಡಬೇಕು. ಆ್ಯಂಡ್ ಈ ಒಪ್ಪಂದ ನಮ್ಮಿಬ್ಬರು ಮಧ್ಯದಲ್ಲಿ ಇರಬೇಕು, ನೀವು ಯಾರಿಗೂ ಹೇಳೋ ಆಗಿಲ್ಲ ಅಂತ ಮಾತು ತಗೋತಾರೆ. ಈ ಮಾತನ್ನು ತಗೊಂಡಂಥ ವರುಣದೇವರಾಯ ತುಂಬ ಖುಷಿಯಾಗಿ ವಾಪಸ್ ಹೋಗ್ತಾರೆ. ಯಾಕಂತಂದರೆ 1 ವರ್ಷದವರೆಗೂ ಶಿವ ಡಮರುಕಂ ನುಡಿಸೋದಿಲ್ಲ, ಆ್ಯಂಡ್ 1 ವರ್ಷದವರೆಗೂ ನಾನು ಈ ಜನಗಳಿಗೆ ಮಳೆ ಕೊಡದೆ ಕಾಡಿಸಬಹುದು ಅಂತ ಖುಷಿಯಾಗಿ ಹೋಗ್ತಾರೆ. ವರುಣದೇವರಾಯ ಹೋದ್ಮೇಲೆ ಅಲ್ಲಿ ಜನ ಬರ್ತಾರೆ. ಜನ ಬಂದುಬಿಟ್ಟು ನೋಡ್ತಾರೆ, ಶಿವ ತಪಸ್ಸು ಮಾಡ್ತಾ ಇರ್ತಾರೆ. ದೂರದಿಂದ ನಿಂತ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೋತಾರೆ. ಇದನ್ನು ನೋಡಿದಂಥ ಪಾರ್ವತಿ ದೇವಿ ಬಂದುಬಿಟ್ಟು ಕೇಳ್ತಾರೆ ಜನರಿಗೆ, ಏನಾದರೂ ಸಮಸ್ಯೆ ಇದೆಯಾ, ಏನು ಇಲ್ಲಿವರೆಗೂ ಬಂದಿದ್ದೀರಾ? ಜನಗಳು ಅವ್ರ ಸಮಸ್ಯೆನ ಹಂಚ್ಕೋತಾರೆ. ಹೌದು ಪಾರ್ವತಿ ದೇವಿ, ನಮ್ಮ ಊರಲ್ಲಿ ಮಳೆ ಇಲ್ಲ, ಮಳೆ ಇಲ್ದಿರೋ ಕಾರಣ ವರುಣದೇವರಾಯ ಹತ್ರ ಹೋಗ್ಬಿಟ್ಟು ಮಳೆ ಕೇಳ್ಕೊಂಡ್ವಿ. ಅವ್ರು ನೋಡಿದ್ರೆ ಶಿವ ಡಮರುಕಂ ಬಾರಿಸಿದ್ರೆ ಮಾತ್ರ ಮಳೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಈ ವಿಚಾರದಲ್ಲಿ ನೀವೇ ನಮಗೆ ಸಹಾಯ ಮಾಡಬೇಕು. ಶಿವನಿಗೆ ಹೇಳಿಬಿಟ್ಟು ಒಂದೇ ಒಂದು ಸಾರಿ ಡಮರುಕಂ ನಮಗಾಗಿ ನುಡಿಸಿದ್ರೆ ನಮಗೆ ಊರಿಗೆ ಮಳೆ ಬರುತ್ತೆ, ಚೆನ್ನಾಗಿ ಬೆಳೆ ಬರುತ್ತೆ. ಸೊ ದಯವಿಟ್ಟು ಈ ವಿಚಾರದಲ್ಲಿ ಸಹಾಯ ಮಾಡಬೇಕು ಅಂತ ಜನಗಳು ಪಾರ್ವತಿ ದೇವಿಗೆ ಕೇಳ್ಕೊತಾರೆ. ಪಾರ್ವತಿ ದೇವಿ ಅಯ್ಯೋ, ಅವರು 1 ವರ್ಷದವರೆಗೂ ಡಮರುಕಂನ ನುಡಿಸೋದಿಲ್ಲ ಅಂತ ಒಂದು ಪಣ ತೊಟ್ಟಿದ್ದಾರೆ. ಸೊ ಹೀಗಾಗಿ ನಾನು ನಿಮಗೆ ಈ ವಿಚಾರದಲ್ಲಿ ಯಾವುದೇ ರೀತಿ ಸಹಾಯ ಮಾಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ ಅಂತಂದ್ಬಿಟ್ಟು ಪಾರ್ವತಿ ದೇವಿ ಆ ಜನಗಳಿಗೆ ಹೇಳ್ತಾರೆ. ಈ ಮಾತನ್ನು ಕೇಳಿದಂಥ ಜನಗಳು ತುಂಬ ಬೇಜಾರಾಗ್ಬಿಟ್ಟು ವಾಪಸ್ ಅವ್ರ ಊರಿಗೆ ಹೋಗ್ತಾರೆ. ಆ್ಯಂಡ್ ಶಿವ 1 ವರ್ಷದವರೆಗೂ ಡಮರುಕಂನ ನುಡಿಸೋದಿಲ್ಲ ಅಂತ ಮಾತು ಕೊಟ್ಟಿರ್ತಾನೆ. ಆ ಮಾತನ್ನ 1 ತಿಂಗಳಲ್ಲೇ ಬ್ರೇಕ್ ಮಾಡ್ತಾನೆ. ಯಾಕೆ? ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ.